ಹಲೋ ಫ್ರೆಂಡ್ಸ್, ಇವತ್ತಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ. ಬೀಗ್ರೆ ಶಾಸ್ತ್ರದ ಫೋಟೋ ವೀಡಿಯೋಸ್ನ ಕಳಿಸ್ಕೊಡ್ತೀರಾ? ನಮ್ಮ ಸೊಸೆ ಮೀನ ಕೇಳ್ತಿದ್ದಾಳೆ. ಜೊತೆಗೆ ನಮಗೂ ಎಲ್ಲ ನೋಡಬೇಕು ಅಂತ ಆಸೆ ಆಯಿತು, ಅದಕ್ಕೆ ಕೇಳಿದೆ ಅಂತಾರೆ ನಂದನ್. ನೋಡಿದ್ರ ಸಾಮಾನ್ಯದವಳಲ್ಲ ಈ ಮೀನ. ಖಾರದ ಮೆಣಸಿನ್ಕಾಯಿ ಈ ಥರದ್ದೇನಾದರೂ ಕಿತಾಪತಿ ಮಾಡ್ತಾನೆ ಇರ್ತಾಳೆ. ಅದಕ್ಕೆ ಹೇಳಿದ್ದು ಪ್ರಿಯಾ ನಿನ್ನ ಹೊರದು ಮುಕ್ಬಿಡ್ತಾಳೆ, ನೀನು ಸ್ವಲ್ಪ ಹುಷಾರಾಗಿರುವಂತ ಅಂತಾರೆ ವೀಣಾ. ಈಚೆ ನಂದನ್ ಹಲೋ ಬೀಗ್ರೆ ಕೇಳಿಸ್ತಿದ್ಯಾ ಅಂತಾರೆ. ಹಾಂ ಕೇಳಿಸ್ತಿದೆ ಅಂತಾರೆ ಪರಮೇಶ್ವರ್. ಅದೇನು ಅಂದರೆ ಬೀಗ್ರೆ ಅರ್ಶಿನ ಶಾಸ್ತ್ರಕ್ಕೆ ಫೋಟೋಗ್ರಾಫರ್ ಯಾಕೆ ಅಂತ ನಾವು ಯಾರಿಗೂ ಹೇಳಿರಲಿಲ್ಲ ಅಂತಾರೆ ವೀಣಾ. ಮಾವ ಫೋನಲ್ಲೇ ತೆಗೆದಿರೋ ಫೋಟೋ ಕಳ್ಸೋಕೆ ಹೇಳಿ ಅಂತಾಳೆ ಮೀನಾ. ಆಗ ಪರಮೇಶ್ವರ ಆದರೂ ನನ್ನ ಚಿಕ್ಕ ಮಗಳಿಗೆ ಹೇಳಿದ್ದೆ ನಿನ್ನ ಮೊಬೈಲ್ನಲ್ಲಿ ಫೋಟೋಸ್ ತೆಗಿಯಮ್ಮ ಅಂತ. ಪಾಪ ಅವಳು ಬಂದ ಶರ್ಬತ್ ಕೊಡೋದ್ರಲ್ಲೇ ಕಾಲ ಕಳೆದು ಹೋಗಿದೆ, ಫೋಟೋ ತೆಗೆಯೋದನ್ನು ಮರ್ತ್ಬಿಟ್ಟಿದ್ದಾರೆ. ಇರಲಿ ಬಿಡಮ್ಮ, ಇದೆಲ್ಲ ಆಗ್ತಿರತ್ತೆ ಅಂತ ಪರಮೇಶ್ವರ್ ನಾಟಕ ಮಾಡ್ತಾರೆ. ಅಮ್ಮೋ ಇದೆಲ್ಲ ದೊಡ್ಡ ಸುಳ್ಳು, ಎಷ್ಟೇ ಬ್ಯುಸಿ ಇದ್ರೂ ಅಟ್ಲೀಸ್ಟ್ ಒಂದು ಫೋಟೋನಾದರೂ ತೆಗೆದುಕೊಂಡಿರಲ್ವಾ ಹೇಳು ಅಂತಾಳೆ ಮೀನಾ. ನನಗೂ ಹಾಗೆ ಅನ್ಸತ್ತಕ್ಕ ಅಂತಾಳೆ ಅಮೂಲ್ಯ. ನನಗಂತೂ ಈ ಫೋಟೋ ಗಿಟ್ಟಗಿಂತ ಅತಿಥಿ ಸತ್ಕಾರನೇ ಮುಖ್ಯ, ಅದೇ ನಮ್ಮ ಮಣ್ಣಿನ ಗುಣ ಅಲ್ವಾ ಬೀಗ್ರೆ ಅಂತಾರೆ ವೀಣಾ. ಅತಿಥಿ ದೇವೋ ಭವ ಅಂತಾರೆ ಪರಮೇಶ್ವರ್. ಹೋಗಲಿ ಬಿಡಿ, ಫೋಟೋ ವಿಡಿಯೋ ಮುಖ್ಯ ಅಲ್ಲ, ಕಾರ್ಯಕ್ರಮ ಚೆನ್ನಾಗಿ ನಡೀತಲ್ಲ ಅಷ್ಟು ಸಾಕು ಅಂತಾರೆ ನಂದನ್. ಹೌದು ಬೀಗ್ರೆ. ಹಾಂ ಅತ್ತಿಗೆ ಕರೆದ್ರ? ಬಂದೆ ಬೀಗ್ರೆ ಮಹಾರಾಷ್ಟ್ರದಿಂದ ನಮ್ಮ ಅತ್ತಿಗೆ ಬಂದಿದ್ದಾರೆ. ಅವ್ರು ಕರ್ನಾಟಕಕ್ಕೆ ಬಂದಾಗೆಲ್ಲ ನನಗೆ ಚಿಕ್ಕಮಂಗ್ಳೂರು ಕಾಫಿನೇ ಬೇಕು ಅಂತಾರೆ. ಅವರಿಗೆ ಕಾಫಿ ಮಾಡಿಕೊಟ್ಟು ಬರ್ತೀನಿ, ಅದೇ ನಮ್ಮನೆ ಗಟ್ಟಿ ಹಾಲಿನ ಕಾಫಿ. ಇವರು ಮಾತಾಡ್ತಾರಂತೆ. ಲಾವಣ್ಯ ಕಾಫಿ ಪುಡಿ ಎಲ್ಲಿಟ್ಟಿದ್ಯೇ ಅಂತ ಕೂಗ್ತಾ ನಾಟಕ ಮಾಡ್ತಾ ವೀಣಾ ಅಲ್ಲಿಂದ ಹೋಗ್ತಾರೆ. ಆಗ ಪರಮೇಶ್ವರ್ ಹೇಳಿ ಬೀಗ್ರೆ ಅಂತ. ದೊಡ್ಡಪ್ಪ ಬಂದೆ ಒಂದು ನಿಮಿಷ ಬೀಗ್ರೆ, ನಮ್ಮ ದೊಡ್ಡಪ್ಪ ಮಿಲಿಟ್ರಿನಲ್ಲಿದ್ದರು, ಸ್ವಲ್ಪ ವ್ಯವಸ್ಥೆ ಮಾಡಿಕೊಟ್ಟು ಬರ್ತೀನಿ, ಆಮೇಲೆ ಮಾತಾಡ್ತೀನಿ ಸರಿನಾ ಅಂತಾರೆ ಪರಮೇಶ್ವರ್. ಸರಿ ಬೀಗ್ರೆ ಅಂತಾರೆ ನಂದನ್. ಓಕೆ ಬೀಗ್ರೆ ಅಂತ ಕಾಲ್ ಕಟ್ ಮಾಡ್ತಾರೆ ಪರಮೇಶ್ವರ್. ಅಬ್ಬಾ ಏನ್ರಿ ಈ ಮೀನಾ, ನಾವು ಅಂದ್ಕೊಂಡಿದ್ದಕ್ಕಿಂತ ತುಂಬ ಕಿಲಾಡಿ ಇವಳು. ಎಲ್ಲದಕ್ಕೂ ವಿಡಿಯೋ ಫೋಟೋ ಅಂತ ಲಾಯರ್ ಥರ ಸಾಕ್ಷಿ ಕೇಳ್ತಾಳಲ್ಲ, ಇವಳಿಗೊಂದು ಮೂಗುದಾರ ಹಾಕಲಿಲ್ಲ ಅಂದರೆ ನಾನು ಈ ಪೊರ್ಕಿ ಪರಮೇಶಿ ಹೆಂಡ್ತಿನೇ ಅಲ್ಲ ಅಂತಾರೆ ವೀಣಾ. ಯಾಕೆ ಫ್ಲ್ಯಾಶ್ ಬ್ಯಾಕ್ನೆಲ್ಲ ಯಾಕೆ ನೆನಪಿಸ್ತೀಯಾ, ನೋವಲ್ಲಿದೆ ಅಂತ ರೇ ಪರಮೇಶ್ವರ್. ಈಚೆ ನಂದನ್ ತುಂಬ ಒಳ್ಳೆ ಜನ ಅನಿಸುತ್ತೆ, ಏನೋ ಗಡಿಬಿಡಿಲಿ ಫೋಟೋ ತೆಗಿಯೋಕ್ಕಾಗಲಿಲ್ಲ, ಇರಲಿ ಬಿಡು, ಮದುವೆ ಮನೆಯಲ್ಲಿ ತುಂಬ ಚೆನ್ನಾಗಿ ಫೋಟೋ ತೆಗೆಸೋಣ ಅಂತಾರೆ. ಈಚೆ ಕಿಚನಲ್ಲಿ ಗಿರಿಜಾ ಇರುವಾಗ ಮೀನಾ ಬಂದು ಅತ್ತೆ ಅಂತಾಳೆ. ಏನು ಸೊಸೆ ಮುದ್ದು ಪ್ರೀತಿಯಿಂದ ಅತ್ತೆ ಅಂತ ಬಂದ್ಬಿಟ್ಟಿದ್ಯಾ ಅಂತಾರೆ ಗಿರಿಜಾ. ಏನಿಲ್ಲ ಅತ್ತೆ, ಮದುವೆ ಅಂದರೆ ಎಷ್ಟು ಸಡಗರ ಸಂಭ್ರಮ ಇರುತ್ತಲ್ವಾ ಅಂತಾಳೆ ಮೀನಾ. ಹೌದು ಕಣೆ ಮೀನಾ, ಮದುವೆ ಅಂದ್ರೇ ಏನೋ ಸಂಭ್ರಮ, ಮನೆಯೆಲ್ಲ ಗಲಗಲ ಅಂತಿರುತ್ತೆ. ಆ ಕೆಲಸ ಮಾಡಬೇಕು ಈ ಕೆಲಸ ಮಾಡಬೇಕು ಅಂತ ಒಂದೇ ಸಡಗರ. ಆದರೆ ಗಂಡಿನ ಮನೆಯವರಿಗೆ ಮದುವೆ ಆದಮೇಲೂ ಸಂಭ್ರಮ ಇರುತ್ತೆ. ಯಾಕೆ ಹೇಳು, ದೇವತೆ ಅಂತ ಸೊಸೆ ಮನೆಗೆ ಬರ್ತಾಳಲ್ಲ ಅದಕ್ಕೆ. ಪಾಪ ಹೆಣ್ಣೆತ್ತವರಿಗೆ ಬೇಜಾರು ಕಣೆ, ಮಗಳನ್ನು ಮದುವೆ ಮಾಡಿ ಕಳಿಸಿದ ತಕ್ಷಣ ಮನೆಯೆಲ್ಲ ಬೀಕೋ ಅಂದ್ಬಿಡುತ್ತೆ. ನಮಗೂ ಅಷ್ಟೇ, ಧನ್ಯನ ಮದುವೆ ಮಾಡಿ ಕಳಿಸಿದ ಮೇಲೆ ನಾನು ನಿಮ್ಮ ಮಾವ ಊಟನೇ ಬಿಟ್ಟು ಕೂತಿದ್ವಿ ಗೊತ್ತಾ ಅಂತಾರೆ ಗಿರಿಜಾ. ಅಲ್ವಾ ಅತ್ತೆ, ಹೆಣ್ಣು ಹೆತ್ತವರಿಗೆ ಎಷ್ಟು ಸಂಕಟ, ಪಾಪ ಹುಟ್ಟಿದಾಗಿಂದ ಅಂಗೈನಲ್ಲಿಟ್ಟು ಸಾಕಿರ್ತಾರೆ. ಅದೇ ಮದುವೆ ಮಾಡಿ ಕಳಿಸಿದ ಮೇಲೆ ಗಂಡನ ಮನೆಯಲ್ಲಿ ಹೇಗಿರ್ತಾಳೆ ಗೊತ್ತಿರಲ್ಲ, ಮಗಳು ಗಂಡನ ಜೊತೆ ಸಂತೋಷವಾಗಿರ್ತಾಳೆ ಅಂತ ಜೀವನ ಸಾಗಿಸ್ತಿರ್ತಾರೆ. ಅತ್ತೆ ಅದು ನನಗೊಂದು ಡೌಟು, ಈಗಿನ ಕಾಲದಲ್ಲಿ ಮನೆಯಲ್ಲಿ ಮದುವೆ ಅಂದರೆ ಸಣ್ಣ ಪುಟ್ಟ ಶಾಸ್ತ್ರಕ್ಕೂ ಫೋಟೋಸ್ ವೀಡಿಯೋಸ್ ತೆಗೆಸ್ತಾರಪ್ಪ. ಪ್ರಿಯಾ ಅವ್ರ ಮನೆಯಲ್ಲಿ ಒಂದು ಫೋಟೋಸನ್ನು ತೆಗೆಸಿಲ್ಲ ಅಂದರೆ ಏನತ್ತೆ ಅರ್ಥ, ನನಗ್ಯಾಕೋ ಇದು ಸರಿ ಕಾಣಿಸ್ತಿಲ್ಲ ಅಂತಾಳೆ ಮೀನಾ. ಏನೇ ನಿನ್ನ ಮಾತಿನ ಅರ್ಥ, ಅಂದರೆ ಪ್ರಿಯಾ ಮನೆಯವ್ರು ಸರಿ ಇಲ್ಲ ಅಂತನಾ ಅಂತಾರೆ ಗಿರಿಜಾ. ಒಂಥರ ಹಾಗೆ ಅನಿಸುತ್ತೆ, ಒಂದೊಂದ್ಸಲ ಪ್ರಿಯಾ ಅವ್ರ ಅಮ್ಮ ಮಾತಾಡೋದು ನೋಡಿದರೆ ಫುಲ್ ಡೌಟ್ ಬರುತ್ತೆ ಅತ್ತೆ, ಒಂದಕ್ಕೊಂದು ಸಂಬಂಧನೇ ಇರಲ್ಲ ನೋಡಿ. ಫೋಟೋಗ್ರಾಫರ್ ಬಂದೇ ಫೋಟೋಸ್ ತೆಗಿಬೇಕಿತ್ತ, ಇವರದ್ದೇ ಯಾವುದಾದ್ರೂ ಮೊಬೈಲ್ನಲ್ಲಿ ಫೋಟೋಸನ್ನು ತೆಗಿಬೋದಿತ್ತು ತಾನೆ ಅಂತಾಳೆ ಮೀನಾ. ನಿನಗೆ ಬರೀ ಅನುಮಾನ ಪಡೋದೇ ಆಯಿತು, ಅವರೇ ಹೇಳಿದ್ರಲ್ಲ ಮನೆ ತುಂಬ ಜನ ಇದ್ದರು, ಲಾವಣ್ಯಂಗೆ ಕಾಫಿ ಕೊಡೋದ್ರಲ್ಲೇ ಸಾಕಾಯಿತು ಅಂತ, ಅದಕ್ಕೆ ಅವರಿಗೆ ಫೋಟೋ ತೆಗಿಯೋಕ್ಕೆ ಟೈಮ್ ಆಗಿಲ್ಲ ಅನಿಸುತ್ತೆ, ಅದಕ್ಕೆ ಏನೇನೋ ಅಂದ್ಕೊಂಡು ಬಿಡೋದು. ಅಲ್ಲ ಕಣೆ ಅಂತಾರೆ ಗಿರಿಜಾ. ಹಾಗಲ್ಲ ಅತ್ತೆ ಅಂತಾಳೆ ಮೀನಾ. ಮತ್ತಿನ್ನು ಹೇಗೆ ಅಂತಾರೆ ಗಿರಿಜಾ. ಏನೂ ಇಲ್ಲ ಬಿಡಿ ಅಂತಾಳೆ ಮೀನಾ. ಪ್ರಿಯಾ ಮನೆಯವರು ತುಂಬ ಒಳ್ಳೆಯವರು ಕಣೆ. ಪ್ರಿಯಾ ಅಮ್ಮ ಸ್ವಲ್ಪ ಜಾಸ್ತಿ ಮಾತಾಡ್ತಾರೆ ಅನ್ನೋದು ಬಿಟ್ಟರೆ ಅವ್ರ ಮನಸ್ಸು ತುಂಬ ಒಳ್ಳೆಯದು, ಹಾಗೆಲ್ಲ ಏನೂ ಆಗಲ್ಲ, ಹೋಗು ನೀನೀಗ ಆರಾಮಾಗಿ ಮಲ್ಕೋ ಅಂತಾರೆ ಗಿರಿಜಾ. ಹೋಗ್ತಾರೆ. ಆ ಪ್ರಿಯಾ ಮನೆಯವರು ಸರಿ ಇಲ್ಲ ಅಂತ ಯಾರಿಗೆ ಹೇಳೋಕೆ ಹೋದ್ರೂ ಇವರೆಲ್ಲ ನಂಬ್ತಾನೆ ಇಲ್ವಲ್ಲ, ಇವ್ರಿಗೆ ಹೇಗಪ್ಪ ಅರ್ಥ ಮಾಡಿಸ್ಲಿ, ಆದರೂ ಅವ್ರು ಹೇಗೆ ಅನ್ನೋದನ್ನು ನಾನು ತಿಳ್ಕೊಳ್ಳೇಬೇಕು ಅಂತಾಳೆ ಮೀನಾ. ಈಚೆ ಅಮೂಲ್ಯ ವಲ್ಲಭ ಹತ್ರ, ಯಾಕೋ ವಲ್ಲಭ ಹಾಗೆ ಗುರಾಯಿಸ್ತಿದ್ಯಾ, ಏನು ಮಾಡಿದೆ ಅಂತ ರೂಮಲ್ಲೇ ಕೇಳ್ತಾಳೆ. ಲೂಸು, ಒಂದು ಕೆಲಸನೂ ನಿನಗೆ ನೆಟ್ಟಾಗಿ ಮಾಡೋಕ್ಕೆ ಬರಲ್ವಲ್ಲೇ, ಮನೆ ಕೆಲಸ ಮಾಡೋಕ್ಕೆ ಬರಲ್ಲ, ಅಡುಗೆ ಮಾಡೋಕ್ಕೆ ಬರಲ್ಲ, ನಾಟಕದಲ್ಲಿ ಒಂದು ಡೈಲಾಗ್ ಹೇಳೋಕ್ಕೆ ಬರಲ್ಲ, ಬೆಳಿಗ್ಗೆ ಯಾಕೆ ಎಷ್ಟು ದೊಡ್ಡ ಸೀನ್ ಕ್ರಿಯೇಟ್ ಮಾಡಿದೆ, ಅರಿಶಿನ ಪುಡಿ ಎಲ್ಲ ಚೆಲ್ಲಿ ನನಗೆ ಬರ್ತಾ ಇದ್ದಿದ್ದ ಕೋಪಕ್ಕೆ ಆ ಪಾತ್ರೆ ತೊಗೊಂಡು ನಿನ್ನ ಮುಖಕ್ಕೆ ಪಟ್ ಅಂತ ಹೊಡಿಬೇಕು ಅನಿಸ್ತು, ನಾನು ಹೇಗೆ ಕೋಪ ಕಂಟ್ರೋಲ್ ಮಾಡಿಕೊಂಡೆ ಅಂದರೆ ನನಗೇ ಗೊತ್ತು ಅಂತಾನೆ ವಲ್ಲಭ. ಕಾಲು ಎಡವಿತು, ಬಟ್ಲು ಬಿತ್ತು, ನಾನೇನಾದರೂ ಬೇಕು ಅಂತ ಮಾಡಿದ್ನ, ನಿಜ ಹೇಳು, ನಂದೇನು ತಪ್ಪಿಲ್ಲ ತಾನೆ ಅಂತಾಳೆ ಅಮೂಲ್ಯ. ನಿಂದೇನು ತಪ್ಪಿಲ್ಲ, ಎಲ್ಲ ನಂದೇ ತಪ್ಪು, ನಿನ್ನ ಮದುವೆ ಆಗಿದ್ದು
ಯಾಕೋ ಅಂತಾನೆ ವಲ್ಲಭ. ವಲ್ಲಭ ಯಾಕೆ ಹಾಗೆ ಹೇಳ್ತಿದ್ಯಾ? ಕುಸುಮ ಆಂಟಿನೇ ಹೇಳಿಲ್ವಾ ನಾನು ಎಷ್ಟು ಒಳ್ಳೆ ಕೆಲಸ ಮಾಡಿದೆ ಅಂತ? ನಿನಗೆ ಹೊಟ್ಟೆ ಉರಿ ಅಲ್ವಾ ಅಂತಾಳೆ ಅಮೂಲ್ಯ. ಏಯ್ ಲೂಸು, ನೀನು ಈ ಮನೆಗೆ ಹೊಸ ಸೊಸೆ, ನಿನಗೆ ಬೇಜಾರಾಗಬಾರ್ದು ಅಂತ ಅವ್ರು ಹಾಗೆ ಹೇಳಿರೋದು ಅಷ್ಟೇ. ಅದನ್ನು ನಂಬ್ಕೊಂಡು ಮನೇಲಿರೋ ಎಲ್ಲ ವಸ್ತುನ ಬೀಳಿಸಿ ಧ್ವಂಸ ಮಾಡಿಬಿಟ್ಟಿಯಾ. ಆಮೇಲೆ ಪಾಪ ನಮ್ಮಪ್ಪ ಎಲ್ಲರೂ ಅಪಶಕುನ ಅನ್ನುವಾಗ ಅದೆಷ್ಟು ಅಪ್ಸೆಟ್ ಆಗಿದ್ರು ಗೊತ್ತಾ? ಎಲ್ಲ ನಿನ್ನಿಂದನೇ. ಮೊದಲೇ ನಮ್ಮ ಅಪ್ಪಂಗೆ ನಮ್ಮಿಬ್ಬರ ಮೇಲೆ ಎಲ್ಲಿಲ್ಲದೆ ಇರೋ ಕೋಪ. ಪೊಲೀಸ್ ಸ್ಟೇಷನ್ನಲ್ಲಿ ನಮ್ಮನ್ನು ಬಿಟ್ಕೊಳ್ಸೋಕೆ ನಿಮ್ಮ ಮನೆಯವ್ರ ಮೇಲೆ ಕಂಪ್ಲೇಂಟ್ ಕೊಟ್ಟೆ. ಅದರಿಂದ ಸ್ವಲ್ಪ ಸಾಫ್ಟ್ ಕಾರ್ನರ್ ಬಂದಿತ್ತು ನಿನ್ನ ಮೇಲೆ. ಈಗ ಅದು ಹೊಗೆ.com. ನಿನ್ನಂಥ ದಡ್ಡಿನ ಕಟ್ಕೊಂಡಿದ್ದೀನಲ್ಲ, ಅದಕ್ಕೆ ಉರ್ಕೊಂಡಿದ್ದಾರೆ ನಮ್ಮಪ್ಪ ನನ್ನ ಮೇಲೆ ಅಂತಾನೆ ವಲ್ಲಭ. ಯಾವುದನ್ನು ಯಾವುದಕ್ಕೋ ಕಂಪೇರ್ ಮಾಡಬೇಡ ವಲ್ಲಭ. ಎಲ್ಲ ನನ್ನದೇ ತಪ್ಪು. ನನಗೇನು ಗೊತ್ತಿಲ್ಲ, ನನಗೇನು ಬರೋದು ಇಲ್ಲ, ಸಾರಿ ಅಂತ ಅಳ್ತಾಳೆ ಅಮೂಲ್ಯ. ನೋಡು, ನಿನ್ನ ಮೇಲಿನ ಹೊಟ್ಟೆವರೆಗೆ ನಾನು ಬೈತಿಲ್ಲ. ನೀನು ಮಾಡೋ ಎಡವಟ್ಟಿಂದ ಮನೆಯವರೆಲ್ಲರ ದೃಷ್ಟಿಲಿ ಕೆಟ್ಟವಳಾಗ್ತೀಯ. ಆ ತರಹ ಸಿಚುವೇಶನ್ ತಂದ್ಕೋಬೇಡ ಅಂತಿದ್ದೀನಿ ಅಷ್ಟೇ. ಸ್ವಲ್ಪ ಮಾಡೋ ಕೆಲಸದಲ್ಲಿ ಫೋಕಸ್ ಇಟ್ಕೋ. ಹೆಂಗೆ ಅಳ್ತಾಳೆ ನೋಡು ಅಂತಾನೆ ವಲ್ಲಭ. ಗೊತ್ತಾಯಿತು, ನೋಡ್ತಾ ಇರು. ಮದುವೆ ಮುಗಿಯೋ ಅಷ್ಟೊತ್ತಿಗೆ ಎಲ್ಲ ಕೆಲಸ ಕಲಿತು ಮಾವನ ಹತ್ರ ಗುಡ್ ಗರ್ಲ್ ಅಂತ ಅನ್ಸ್ಕೋತೀನಿ ಅಂತಾಳೆ ಅಮೂಲ್ಯ. ಆಯಿತು, ಹೋಗಿ ಮಲ್ಕೋ. ಇನ್ನೊಂದೇನೋ ಕೇಳಬೇಕಿತ್ತು. ಕಾಲೆಡವಿ ಬಿದ್ದಿಯಲ್ಲ, ಮೈಗೇನು ಏಟಾಗಿಲ್ಲ ತಾನೆ ಅಂತಾನೆ ವಲ್ಲಭ. ಇಲ್ಲ ಅಂತ ತಲೆ ಅಳ್ಳಾಡಿಸ್ತಾ ಖುಷಿ ಆಗ್ತಾಳೆ ಅಮೂಲ್ಯ. ಸರಿ, ಹೋಗಿ ದಬ್ಬಕ್ಕೋ, ಗುಡ್ ನೈಟ್ ಅಂತ ವಲ್ಲಭ ಮಲಗ್ತಾನೆ. ಈಚೆ ಮಾಧವ ಮಲಗಿರುವಾಗ ಸುಕನ್ಯನ ಕಾಲ್ ಬರುತ್ತೆ. ಸುಕನ್ಯಾ ಇಷ್ಟೊತ್ತಲ್ಲಿ ಯಾಕೆ ಕಾಲ್ ಮಾಡ್ತಿದ್ದಾಳೆ ಅಂತ ಕೂತ್ಕೊಂಡು ಹಲೋ ಅಂತಾನೆ ಮಾಧವ. ಆಗ ಸುಕನ್ಯಾ ಹಲೋ ಮಾಧವ ಅಂತ ಜೋರಾಗಿ ಕೆಮ್ಮಿಸ್ತಾಳೆ. ಏನಾಯಿತು ಸುಕನ್ಯಾ, ಹುಷಾರಿಲ್ವಾ ಅಂತಾನೆ ಮಾಧವ. ತುಂಬ ಹುಷಾರಿಲ್ಲ ಮಾಧವ, ನನಗೆ ಜ್ವರ ಜಾಸ್ತಿ ಆಗಿ ಹೋಗ್ಬಿಟ್ಟಿದೆ. ಸ್ವಲ್ಪ ಬರ್ತೀಯಾ? ಹಾಸ್ಪಿಟ್ಲಿಗೆ ಹೋಗೋಣ ಅಂತಾಳೆ ಸುಕನ್ಯಾ. ಈಗಲಾ? ಸುಕನ್ಯಾ ಇರೋ ಸಿಚುವೇಶನಲ್ಲಿ ಅವಳ ಅಮ್ಮಂಗೂ ಕಾಲ್ ಮಾಡೋಕ್ಕಾಗಲ್ಲ. ಅವಳಿಗಾದರೂ ನನ್ನ ಬಿಟ್ಟರೆ ಇನ್ಯಾರಿದ್ದಾರೆ ಅಂತ ಮಾಧವ ಯೋಚನೆ ಮಾಡ್ತಾನೆ. ಹಲೋ ಮಾಧವ ಅಂತಾಳೆ ಸುಕನ್ಯಾ. ಸರಿ, ನಾನು ಈಗಲೇ ಬರ್ತೀನಿ ಅಂತಾನೆ ಮಾಧವ. ಕಾಲ್ ಕಟ್ ಮಾಡ್ತಾನೆ. ಆಗ ಅವನಿಗೆ ಕುಸುಮ ಆಂಟಿ ಅರಿಶಿನ ಶಾಸ್ತ್ರ ಮುಗಿದ ಮೇಲೆ ನಿನ್ನ ಮೈ ಹಸಿರುತ್ತೆ, ಕಲ್ಯಾಣ ಮಂಟಪಕ್ಕೆ ಹೋಗೋ ತನಕ ಮನೆಯಿಂದ ಆಚೆ ಕಾಲಿಡೋ ಹಾಗಿಲ್ಲ ಅಂದಿದ್ದು ನೆನಪಾಗುತ್ತೆ. ನಾನು ಆಚೆ ಹೋಗೋ ಹಾಗಿಲ್ಲ, ಆದರೆ ಸುಕನ್ಯನ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಲೇಬೇಕು. ಪಾಪ ಒಬ್ಬಳೇ ಇದ್ದಾಳೆ. ಇಲ್ಲ, ನಾನು ಹೋಗ್ತೀನಿ. ದೇವ್ರೆ, ನಾನು ಆಚೆ ಹೋಗೋದು ಅಪ್ಪಂಗೆ ಗೊತ್ತಾಗದೇ ಇರೋ ಹಾಗೆ ನೋಡ್ಕೊಳ್ಳಪ್ಪ ಅಂತ ಮಾಧವ ವಾಕರ್ ತಗೊಂಡು ಹೊರಡ್ತಾನೆ. ಈಚೆ ಚಂದ್ರಕಾಂತ್ ಮನೆ ಹೊರಗಡೆ ನಿಂತ್ಕೊಂಡು ಫೋನ್ನಲ್ಲಿ ಮಾತಾಡ್ತಿರ್ತಾನೆ. ಮಾಧವ ಬರ್ತಾ ಇರೋದನ್ನು ನೋಡಿ ಕಾಲ್ ಕಟ್ ಮಾಡಿ, ಇದೇನಿದು, ಇವತ್ತು ತಾನೇ ಅರಿಶಿನ ಶಾಸ್ತ್ರ ಆಗಿದೆ, ಹಸಿಮೈನಲ್ಲಿ ಎಲ್ಲೋ ಹೊರಗಡೆ ಹೋಗೋ ಆಗಿಲ್ಲ. ಇವನು ನೋಡಿದರೆ ಎಲ್ಲರ ಕಣ್ತಪ್ಪಿಸಿ ಎಲ್ಲೋ ಹೋಗ್ತಿದ್ದಾನಲ್ಲ, ಎಲ್ಲಿಗೆ ಹೋಗ್ತಿದ್ದಾನೆ? ಹಳೆ ಪ್ರೇಯಸಿನ ಮೀಟ್ ಮಾಡೋಕ್ಕಿರಬೇಕು, ಒಳ್ಳೆ ಚಾನ್ಸು ಅಂತ ಅಣ್ಣ ಅಣ್ಣ ಅಂತ ಕರೀತಾ ಒಳಗಡೆ ಬಂದು ಬೇಗ ಬಾ ಅಣ್ಣ ಅಂತಾನೆ ಚಂದ್ರಕಾಂತ್. ಏನು ಚಂದ್ರು, ಇಷ್ಟೊತ್ತಲ್ಲಿ ಏನು ವಿಷಯ ಅಂತಾರೆ ಸೂರ್ಯಕಾಂತ್. ಅಣ್ಣ, ಆ ಮಾಧವ ಎಲ್ಲೋ ಹೊರಗಡೆ ಹೋದ, ಕದ್ದು ಮುಚ್ಚಿ ಹೋದ, ಯಾರಿಗೂ ಗೊತ್ತಾಗದೇ ಇರೋ ಥರ ಅಂತಾರೆ ಚಂದ್ರಕಾಂತ್. ಹಾಗಾದರೆ ನನ್ನ ಅನುಮಾನ ನಿಜ ಆಯಿತು. ಅವ್ನು ಗ್ಯಾರಂಟಿ ಆ ಹುಡುಗಿನ ಮೀಟ್ ಮಾಡೋಕ್ಕೆ ಹೋಗಿರ್ತಾನೆ. ಬೇಕಿದ್ರೆ ನೋಡಿ. ಆದರೂ ಪಾಪ ನಂದಂಗೆ ಹೀಗಾಗಬಾರ್ದಾಗಿತ್ತು. ಅವರಿಗೆ ಇರೋ 3 ಜನ ಮಕ್ಕಳಲ್ಲಿ 2ನೇವನು 3ನೇವನು ಆಲ್ರೆಡಿ ದಾರಿ ತಪ್ಪಿ ಹೋಗಿದ್ದಾರೆ. ಕೊನೆ ಪಕ್ಷ ಇರೋ ಮೊದಲನೇ ಮಗನಾದರೂ ಒಳ್ಳೆ ಮಗ ಅಂದ್ಕೊಂಡಿದ್ದೆ, ಆದರೆ ಅವನು ಕಳ್ಳ ನನ್ನ ಮಗನೇ ಅಂದಂಗಾಯ್ತು ಅಂತಾಳೆ ಇಂದಿರಾ. ಅರಿಶಿನ ಶಾಸ್ತ್ರ ಆದಮೇಲೆ ಹಸಿಮೈಗೊಂಡು ಮನೆಯಿಂದ ಹೋಗಬಾರ್ದು ಅಂತಾರೆ. ಅಂಥದ್ರಲ್ಲಿ ಇವನು ಹೊರಗೆ ಹೋಗಿದ್ದಾನೆ ಅಂದರೆ ಇಂದ್ರ ಹೇಳಿದಂಗೆ ಏನೋ ಕಳ್ಳಾಟ ನಡೀತಿದೆ. ಅವನು ಆ ಹುಡುಗಿನ ಇಷ್ಟಪಡ್ತಿರ್ಬೇಕು, ನಂದ ಮಾಡ್ತಿರೋ ಮದುವೆ ಒತ್ತಾಯಕ್ಕಿರಬೇಕು ಅಂತಾರೆ ಸೂರ್ಯಕಾಂತ್. ಹೌದಣ್ಣ, ನಮಗೊಂದು ಒಳ್ಳೆ ಅವಕಾಶ ದೇವ್ರು ಸೃಷ್ಟಿ ಮಾಡಿಕೊಟ್ಟಿದ್ದಾನೆ ಅಂತಾನೆ ಚಂದ್ರಕಾಂತ್. ಇನ್ನೂ ತಡ ಮಾಡೋದು ಬೇಡ. ಆ ಮಾಧವ ಎಲ್ಲಿ ಹೋಗಿ ಏನು ಮಾಡ್ತಿದ್ದಾನೆ ನೋಡೋಣ, ನಡಿ ಚಂದ್ರು ಅಂತ ಸೂರ್ಯಕಾಂತ್ ಹೋಗ್ತಾರೆ. ಈಚೆ ಮಾಧವ ಸುಕನ್ಯಂಗೆ ಹೊರಗಡೆ ಕಾಫಿ ಕೊಡಿಸ್ತಾನೆ. ಸುಕನ್ಯಾ ಈಗ ಓಕೆನಾ ಅಂತಾನೆ. ಹಾಂ, ಡಾಕ್ಟ್ರು ಕೊಟ್ಟಿರೋ ಮೆಡಿಸಿನ್ ತಗೊಂಡ್ಮೇಲೆ ಈಗ ಸ್ವಲ್ಪ ಬೆಟರ್ ಅನ್ನಿಸ್ತಿದೆ. ಈ ಟೀ ಶುಂಠಿ ಎಲ್ಲ ಹಾಕಿ ಮಾಡಿದಾರಲ್ವಾ, ಗಂಟ್ಲಿಗೆ ತುಂಬ ಹೈ ಅನ್ನಿಸ್ತಿದೆ ಅಂತಾಳೆ ಸುಕನ್ಯಾ. ಅಲ್ಲ, ಆಚೆ ಕಡೆ ಯಾಕೆ ತಿನ್ನೋಕೆ ಹೋದೆ? ಪವಿತ್ರಕ್ಕ ಕೇಳಿದಿದ್ರೆ ಮನೇಲಿ ಏನಾದರೂ ಮಾಡಿಕೊಟ್ಟಿರೋರಲ್ಲ. ಈಗ ನೋಡು, ಜ್ವರ ಅನ್ಭವಿಸೋ ಹಾಗಾಯಿತು. ಸದ್ಯ ನಿನ್ನನ್ನು ಕ್ಲಿನಿಕ್ಕಿಗೆ ಕರ್ಕೊಂಡು ಹೋಗೋಕ್ಕೆ ನಾನಾದರೂ ಇದ್ದೆ, ಯಾರೂ ಇರಲಿಲ್ಲ ಅಂದಿದ್ರೆ ಏನು ಗತಿ ನೋಡು. ಜ್ವರ ಬೇರೆ ಅಷ್ಟೊಂದಿದೆ, ಸ್ವಲ್ಪ ಹುಷಾರಾಗಿರಬೇಕು ಅಲ್ವಾ? ನನಗಂತೂ ನೀನು ಕಾಲ್ ಮಾಡಿ ಜ್ವರ ಅಂತ ಹೇಳಿದಾಗ ಗಾಬರಿ ಆಗೋಯ್ತು. ಏನು ಮಾಡಬೇಕು ಅಂತಲೇ ಗೊತ್ತಾಗಲಿಲ್ಲ. ಹುಷಾರಾಗಿರು, ನಿನ್ನ ಆರೋಗ್ಯ ನೀನು ಚೆನ್ನಾಗಿ ನೋಡ್ಕೊ. ಸುಕನ್ಯಾ, ಏನು ಹಾಗೆ ನೋಡ್ತಿದ್ಯಾ, ಅರ್ಥ ಆಯ್ತಾ ಅಂತಾನೆ ಮಾಧವ. ನಿನ್ನನ್ನು ಒಂದು ಕೇಳಲ್ಲ ಅಂತಾಳೆ ಸುಕನ್ಯಾ. ಕೇಳು ಅಂತಾನೆ. ನೀನು ಯಾಕಿನ್ನೂ ಮದುವೆ ಆಗಿಲ್ಲ ಅಂತಾಳೆ ಸುಕನ್ಯಾ. ಅದೇನು ಅಂದರೆ ಸುಕನ್ಯಾ ಅಂತ ಮಾಧವ ಹೇಳುವಾಗ, ನಿನಗೆ ಮದುವೆ ಆಗಿದ್ದಿದ್ರೆ ನೀನು ಈ ಥರ ಹೆಲ್ಪ್ ಮಾಡ್ತಿರ್ಲಿಲ್ಲ ಅಲ್ವಾ? ಮಧ್ಯರಾತ್ರಿಲಿ ನನಗೋಸ್ಕರ ಎದ್ನೋ ಬಿದ್ನೋ ಅಂತ ಓಡ್ ಬರ್ತಾ ಇರಲಿಲ್ಲ ಅಲ್ವಾ? ನೀನಿನ್ನು ನನ್ನ ನೆನಪಲ್ಲೇ ಇದೆಯಾ ಮಾಧವ ಅಂತ ಹೇಳ್ತಾಳೆ ಸುಕನ್ಯಾ. ಸುಕನ್ಯಾ, ಏನೇನೋ ಮಾತಾಡ್ತಿದ್ಯಾ ನೀನು ಅಂತಾನೆ ಮಾಧವ. ನೋಡು ಮಾಧವ, ದಯವಿಟ್ಟು ನನ್ನ ಬಗ್ಗೆ
ಯೋಚನೆ ಮಾಡೋದನ್ನು ಬಿಟ್ಬಿಡು. ನನ್ನ ಜೀವನ ಹಾಳಾಗೋಗಿರೋ ಥರ ನಿನ್ನ ಜೀವನ ಹಾಳಾಗಬಾರ್ದು. ನೀನು ಒಂದು ಮದುವೆ ಮಾಡ್ಕೊ, ಆಗ ನನಗೆ ಖುಷಿಯಾಗುತ್ತೆ. ನನ್ನ ಗಂಡ ಮೋಸ ಮಾಡಿರೋ ಟೈಮಲ್ಲಿ ನೀನು ನನಗೆ ಹೆಲ್ಪ್ ಮಾಡಿದ್ಯಲ್ವಾ, ಇನ್ನು ಮುಂದಿನ ನನ್ನ ಜೀವನ ನಾನು ನೋಡ್ಕೋತೀನಿ. ಪ್ಲೀಸ್ ಮಾಧವ, ನಾನು ಮರ್ತ್ಬಿಡು ಮಾಧವ ಅಂತಾಳೆ ಸುಕನ್ಯಾ ಯಾಕೆ ಏನೇನೋ ಮಾತಾಡ್ತಿದ್ಯಾ, ಜ್ವರ ಬಂದಿದೆ ನಿನಗೆ, ರೆಸ್ಟ್ ಮಾಡಬೇಕು, ಬೇಗ ಟೀ ಕುಡಿ, ಹೊರಡೋಣ ಅಂತಾನೆ ಮಾಧವ. ಆಗ ಸೂರ್ಯಕಾಂತ್ ಚಂದ್ರಕಾಂತ್ ಕಾರಲ್ಲಿ ಬಂದು ಅವರಿಬ್ಬರನ್ನ ನೋಡ್ತಾರೆ. ಅಣ್ಣ, ಕನ್ಫರ್ಮ್ ಇವಳೆ ಮಾಧವನ ಹಳೆ ಪ್ರೇಯಸಿ ಅಂತಾನೆ ಚಂದ್ರಕಾಂತ್. ಹಳೆ ಪ್ರೇಯಸಿಗೋಸ್ಕರ ಮನೆಯಲ್ಲಿ ಎಲ್ಲರ ಕಣ್ ತಪ್ಪಿಸಿ ಹಸಿ ಮೈನಲ್ಲಿ ಆಚೆಗೆ ಬಂದಿದ್ದಾನೆ ಇವನು. ಮದುವೆ ಗೊತ್ತಾಗಿರೋ ಟೈಮಲ್ಲಿ ಆ ಹುಡುಗಿ ಕರೆಕ್ಟಾಗಿ ಎಂಟ್ರಿ ಕೊಟ್ಟಿದ್ದಾಳೆ. ಇದು ನಮಗೆ ಒಳ್ಳೆ ಅವಕಾಶ ಚಂದ್ರು ಅಂತಾರೆ ಸೂರ್ಯಕಾಂತ್. ಹೌದಣ್ಣ, ನಾವು ಈ ಅವಕಾಶನ ಕರೆಕ್ಟಾಗಿ ಯೂಸ್ ಮಾಡಿಕೊಂಡ್ರೆ ಆ ನಂದನ್ನ ನಾವು ಹಾಕ್ಬೋದು ಅಂತಾನೆ ಚಂದ್ರಕಾಂತ್. ಅಂತೂ ಇಂತೂ ಈ ಮಾಧವನ ಮದುವೆ ನಿಲ್ಲಿಸೋಕೆ ಒಳ್ಳೆ ಅಸ್ತ್ರ ಸಿಕ್ತು. ಆ ಅಸ್ತ್ರದ ಹೆಸರೇ ಸುಕನ್ಯಾ ಅಂತಾರೆ ಸೂರ್ಯಕಾಂತ್. ಈಚೆ ನಂದನ್ ಹಾಲಲ್ಲಿ ಮಲಗಿರ್ತಾರೆ. ಆಗ ಅವರಿಗೆ ಚಂದ್ರಕಾಂತ್ ಒಬ್ಬ ಕುಡ್ದು ತೂರಾಡ್ದ, ಈಗ ಇನ್ನೊಬ್ಬ ಯಾವಣ್ಣೋ ಕೊಟ್ಕೊಂಡು ಬಂದಿದ್ದಾನೆ. ಈಗ ಇಬ್ಬರು ಗೆರೆ ದಾಟಾಯ್ತಲ್ಲ, ಈಗ ಉಳಿದಿರೋದು ಇನ್ನೊಬ್ಬನೇ. ಇವನು ಗೆರೆ ಒಳಗಿದಾನೋ ಹೊರಗಿದಾನೋ ಯಾರಿಗೂ ಗೊತ್ತಿಲ್ಲ ಅಂದಿದ್ದು ನೆನಪಾಗಿ ಎದ್ದು ಕೂತ್ಕೋತಾರೆ. ಆಗ ಗಿರಿಜಾ, ಯಾಕ್ರಿ ಏನಾಯಿತು ಅಂತ ಹೇಳ್ತಾರೆ. ಸ್ವಲ್ಪ ನೀರು ಕೊಡು ಅಂತಾರೆ ನಂದನ್. ಗಿರಿಜಾ ನೀರನ್ನು ಕೊಡ್ತಾರೆ. ಯಾಕ್ರಿ ಏನಾದರೂ ಕೆಟ್ಟ ಕನ್ಸು ಬಿತ್ತಾ ಅಂತಾರೆ ಗಿರಿಜಾ. ಕೆಟ್ಟ ನೆನಪುಗಳು ಕನಸಾಗಿ ಕಾಡ್ತಿದೆ ಗಿರಿಜಾ ಅಂತಾರೆ ನಂದನ್. ಅಂದರೆ ಅಂತಾರೆ ಗಿರಿಜಾ, ಮಾಧವನ ಮದುವೆ ನಾವು ಅಂದ್ಕೊಂಡಂಗೆ ಆಗುತ್ತಲ್ವಾ, ಯಾವುದೂ ತಪ್ಪಾಗಲ್ಲ ಅಲ್ವಾ ಅಂತಾರೆ ನಂದನ್. ಯಾಕ್ರಿ ಏನೇನು ಯೋಚನೆ ಮಾಡ್ತಿದ್ದೀರಾ, ಎಲ್ಲ ಸರಿಯಾಗಿ ನಡೀತಿದೆಯಲ್ಲ, ಮದುವೆನೂ ಚೆನ್ನಾಗೇ ಆಗ್ತಾ ಇದೆ, ಏನಾಗಿದೆ ನಿಮಗೆ ಅಂತಾರೆ ಗಿರಿಜಾ, ನನ್ನ ಉಳಿದ 2 ಗಂಡ್ಮಕ್ಳ ಮದುವೆ ನನ್ನ ಕೈ ಮೀರಿ ನಡೀತು. ಊರಿನವರು ಏನೇನೋ ಮಾತಾಡಿದ್ರು, ನನಗೆ ತುಂಬ ನೋವಾಯಿತು ಗಿರಿಜಾ. ಆದರೆ ಮಾಧವನ ಮದುವೆ ನಾವು ಅಂದ್ಕೊಂಡಂಗೆ ಆಗುತ್ತಲ್ವಾ, ನಾವು ಆಸೆ ಪಟ್ಟಿರೋ ಹಾಗೆ ನಡೆಯುತ್ತಲ್ವಾ ಗಿರಿಜಾ. ಒಂದು ವೇಳೆ ಹಾಗಾಗದೇ ಇದ್ರೆ ನಾನು ಜೀವಂತ ಅಂತ ನಂದನ್ ಹೇಳುವಾಗ, ಅಯ್ಯೋ ದೇವ್ರೆ ಅಂತ ಗಿರಿಜಾ ನಂದನ್ ಬಾಯಿ ಮುಚ್ಚಿ, ಎಂಥ ಮಾತು ಅಂತ ಆಡ್ತಿದ್ದೀರಾ, ಇನ್ನು 2 ದಿನ ಸೊಸೆ ನಮ್ಮ ಮನೇಲಿ ಇರ್ತಾಳೆ ರೀ, ನೀವೇನು ಯೋಚನೆ ಮಾಡಬೇಡಿ, ದೇವ್ರ ದಯೆಯಿಂದ ಒಳ್ಳೇದೇ ಆಗುತ್ತೆ, ನೀವು ಆರಾಮಾಗಿ ಮಲ್ಕೊಳ್ರಿ ಅಂತಾರೆ ಗಿರಿಜಾ. ನಾನು ಮಲ್ಕೋತೀನಿ, ನೀನು ಮಲ್ಕೊ ಅಂತಾರೆ ನಂದನ್. ಗಿರಿಜಾ ಮಲ್ಕೋತಾರೆ. ನಂತರ ನಂದನ್ ಎದ್ದು ಹೋಗ್ತಾರೆ. ರೀ ಏನಾಯಿತು ರೀ ಅಂತ ಗಿರಿಜಾನು ಬರ್ತಾರೆ. ರೀ ಎಲ್ಲಿಗೆ ಹೋಗ್ತಿದ್ದೀರಾ, ನಾನು ಎಷ್ಟೇ ಹೇಳಿದ್ರು ಸಮಾಧಾನ ಆಗ್ತಿಲ್ವಾ ನಿಮಗೆ ಅಂತಾರೆ ಗಿರಿಜಾ. ಯಾಕೋ ಗೊತ್ತಿಲ್ಲ ಗಿರಿಜಾ, ಒಂಥರ ತಳಮಳ ಆಗ್ತಿದೆ. ಅವನು ಒಂದ್ಸಲ ನೋಡಿದರೆ ಸಮಾಧಾನ ಆಗುತ್ತೆ, ಅವನು ನನ್ನ ಶಕ್ತಿ, ನನ್ನ ಧೈರ್ಯ ಗಿರಿಜಾ. 1 ನಿಮಿಷ ಅಂತಾರೆ ನಂದನ್. ರೀ ನೀವೀಗ ಅಲ್ಲಿಗೆ ಹೋದರೆ ಅವನಿಗೆ ಎಚ್ಚರ ಆಗುತ್ತೆ ರೀ ಅಂತಾರೆ ಗಿರಿಜಾ. ನಾನು ಹೋಗಿ ಅವನ ಎಬ್ಸಲ್ಲ, ಸುಮ್ಮನೆ ನೋಡ್ಕೊಂಡು ಬಂದುಬಿಡ್ತೀನಿ ಅಂತಾರೆ ನಂದನ್. ಮಾಧವ ಎಷ್ಟು ಸೂಕ್ಷ್ಮ ಅಂತ ನಿಮಗೆ ಗೊತ್ತಲ್ವಾ, ಪಾಪ ರೀ ಮದುಮಗ, ಅವನು ಬೆಳಿಗ್ಗೆಯೂ ಇಂದ ಶಾಸ್ತ್ರ ಅದು ಇದು ಅಂತ ಸುಸ್ತಾಗಿರ್ತಾನೆ, ಕಾಲಿಗೆ ಬೇರೆ ಏಟ್ ಮಾಡ್ಕೊಂಡಿದ್ದಾನೆ. ನೀವೀಗ ಅಲ್ಲಿಗೆ ಹೋದರೆ ಅವನಿಗೆ ಎಚ್ಚರ ಆಗುತ್ತೆ ರೀ, ನಮ್ಮ ಕಳವಳ ಅರ್ಥ ಆಗುತ್ತೆ. ಇಷ್ಟೊತ್ತಲ್ಲಿ ಅವನ ಮುಂದೆ ಹೋಗಿ ಕೂತ್ರೆ ಅವನಿಗೂ ಅಪ್ಪ ಯಾಕೆ ಇಷ್ಟ ಆತಂಕದಲ್ಲಿದ್ದಾರೆ ಅಂತ ಕಳವಳ ಆಗುತ್ತೆ. ಅದು ಅಲ್ಲದೆ ನಾಳೆ ವರಪೂಜೆ ಇದೆ. ಅವನು ಈಗ ನಿದ್ದೆಗೆಟ್ಟರೆ ಅವನು ಹೇಗೆ ಲವಲವಿಕೆಯಿಂದ ಇರೋಕ್ಕಾಗತ್ತೆ ಹೇಳಿ. ನೀವು ಅವನಿಗೂ ಇಬ್ಬರಿಗೂ ನಿದ್ದೆ ಬೇಕು, ದಯವಿಟ್ಟು ಬಂದು ಮಲ್ಕೊಳ್ಳಿ ಅಂತಾರೆ ಗಿರಿಜಾ. ಹೌದು ಗಿರಿಜಾ, ಮದುಮಗ ಅವನು ಲವಲವಿಕೆಯಿಂದ ಓಡಾಡಬೇಕು. ನಾನು ದಡ್ಡ ನೋಡು, ಯಾರೋ ಕೆಲ್ಸಕ್ಕೆ ಬಾರ್ದವ್ರು ಏನೋ ಹೇಳಿದ್ರು ಅಂತ ತಲೆಗೆ ತಗೊಂಡು ನಿದ್ದೆಗೆಟ್ಟು ಇಲ್ಲಿ ನಿಂತಿದ್ದೀನಿ. ಮಾಧವ ನನ್ನ ಮಗ, ದೇವರೇ ಬಂದು ಕೆಟ್ಟದ್ದು ಮಾಡು ಅಂದರು, ಅವ್ನು ಮಾಡೋನಲ್ಲ ಗಿರಿಜಾ. ಆದರೆ ನನ್ನ ಆತಂಕ ಏನು ಗೊತ್ತಾ, ಯಾವುದಾದ್ರೂ ಕೆಟ್ಟ ಗ್ರಹ ಅವನ ದಾರಿಗೆ ಅಡ್ಡ ಬಂದು ದಾರಿ ತಪ್ಪಿಸಿಬಿಟ್ರೆ ಅಂತ ಅಂತಾರೆ ನಂದನ್. ನಂತರ ನಂದನ್ ಮನೆಯವರು ಎದುರುಗಡೆನೆ ವೀಣಾ ಮನೆಯವರಿಗೆ ಪರಮೇಶ್ವರ್ ಕೆನ್ನೆಗೆ ಸಾಲಗಾರರು ಹೊಡೆದು ದುಡ್ಡು ಕೊಡಿ ಅಂತ ಕೇಳ್ತಾರೆ. ಆಗ ನಂದನ್ ಶಾಕ್ನಿಂದ ನೋಡ್ತಾರೆ. ಅವರೆಲ್ಲರ ಸತ್ಯ ನಂದನ್ ಕಣ್ಮುಂದೆ ಕಾಣಿಸುತ್ತೆ. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ. ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ನೋಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಸಪೋರ್ಟ್ ಮಾಡೋದನ್ನು ಮರಿಬೇಡಿ.